ಮಾನವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಬಿಕ್ಕೋಡಿನಲ್ಲಿ ಆನೆ ಕಾರ್ಯಾಚರಣೆ ಏನಾಯಿತು? ವಿಕ್ರಾಂತನ ಹಿಡಿಬೇಕಂತ ಭಾರಿ ಸುದ್ದಿ ಬೆಳಗ್ಗೆ ಓಡಾಡ್ತಿತ್ತು, ಅದು ಏನಾಯಿತು? ಆನೆಗಳು ಸಿಕ್ಕುವ ಇಲ್ವಾ ಅಂಥೇಳಿ. ಮೊದಲಿಗೆ ಎರಡನೇದ್ದು, ನೀವೆಲ್ಲ ಕಡೆ ಇತ್ತೀಚೆಗೆ ನೋಡಿರ್ತೀರ, ಅದು ಏನಂತ ಹೇಳಿದರೆ ಆನೆಗಳ ಹಾವಳಿ ಅಂತ ಹೇಳಿದರೆ ಆನೆಗಳು ಊರೊಳಗೆ ನುಗ್ಗಬಾರ್ದು, ಆನೆಗಳು ಬೇರೆಯವರ ತೋಟದಲ್ಲಿ ನುಗ್ಗಬಾರ್ದು ಅನ್ನೋದಕ್ಕೆ ಒಂದು ಕಡೆ ಸೋಲಾರ್ ಅಳವಡಿಸ್ತಿದ್ರು. ಆದರೆ ಈಗ ಏನಂತ ಹೇಳಿದ್ರೆ ರೈಲ್ವೆಯ ಪಟ್ಟಿ ಅಳವಡಿಸ್ತಾ ಇದ್ದಾರೆ, ಅಂದರೆ ರೈಲ್ವೆಯ ಹಳಿಗಳನ್ನು ಅಳವಡಿಸ್ತಾ ಇದ್ದಾರೆ. ಹಾಗಾದರೆ ರೈಲ್ವೆ ಹಳಿಗೆ ಎಷ್ಟಾಗುತ್ತೆ, ಅದರ ಬೆಲೆ ಎಷ್ಟಾಗುತ್ತೆ, ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಅಳವಡಿಸಿದ್ದಾರೆ, ಇಲ್ಲ ಅದಕ್ಕಿಂತ ಬೇರೆ ಏನಾದರೂ ರೈಲ್ವೆ ಹಳಿಗಿಂತ ಬೇರೆ ಏನಾದರೂ ಅಳವಡಿಸೋದು ಅಂಥದ್ದು ಇದೇನಾ ಅನ್ನುವಂಥದ್ದು ಮಾತಾಡುವ. ಇದೆಲ್ಲದಕ್ಕಿಂತ ಕೊನೆಯದಾಗಿ ಇವತ್ತು ಥರ್ಮಲ್ ಇಮೇಜ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂಥೇಳಿ ಏನು ಹೊಸತ್ತು, ಒಂದು ಡ್ರೋನ್ ಕ್ಯಾಮ್ರಾದೊಟ್ಟಿಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿ ಆನೆಗಳ ಹಿಂಡು ಊರೊಳಗೆ ಬರಲಾರ್ದ ಹೇಗೆ ತಡೆಯುವುದು ಅನ್ನುವಂಥ ಇವತ್ತಿನ ಏನು ಸುದ್ದಿಗಳಿದ್ದಾವೆ, ಇದ್ರ ಮೇಲೆ ಮಾತಾಡ್ತಾ ಹೋಗುವ ಇವತ್ತು. ಇದೆಲ್ಲದಕ್ಕಿಂತ ಮೊದಲು ಇವತ್ತು ಆನೆ ಕಾರ್ಯಾಚರಣೆ ಹೇಗೆ ನಡೀತು, ಎಲ್ಲಿ ನಡೀತು, ಏನಾಯಿತು ಅಂತ ನೋಡ್ತಾ ಹೋದರೆ, ಇವತ್ತು ಬಿಕ್ಕೋಡಿನ ಏನು ಆನೆಗಳ ಹಿಡಿಲಿಕ್ಕೆ ಬಂದಂಥ ತಂಡ ಏನಿದೆ, ಈ ತಂಡ ಅಲ್ಲಿರುತ್ತೆ. ಮೊದಲಿಗೆ ಇವ್ರ ತಂಡ ಬಂದ ಕೂಡಲೇ ಅಲ್ಲಿ ಮೊದಲು ಎಲ್ಲಿ ಆನೆಗಳಿದ್ದಾವೆ ಅನ್ನೋದು ಟ್ರ್ಯಾಕ್ ಮಾಡಬೇಕಾಗತ್ತೆ. ಹೀಗಾಗಿ ಏನು ಟ್ರ್ಯಾಕರ್ಸ್ ಇರ್ತಾರೆ, ಇವರು ನೇರವಾಗಿ ಇವತ್ತು ಬಿಕ್ಕೋಡಿನಿಂದ ಒಂದು 10 ಕಿಲೋಮೀಟರ್ ಮುಂದೆ ಹೋಗಿ ಜಗ್ಬೋರ್ನಹಳ್ಳಿ ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ. ಜಗ್ಬೋರ್ನಹಳ್ಳಿ ಅರಣ್ಯ ಪ್ರದೇಶಕ್ಕೆ ಹೋದ ನಂತರ ಇವರು 10 ಗಂಟೆಗೆ ಜಗ್ಬೋರ್ನಹಳ್ಳಿ ಅರಣ್ಯದ ಒಳಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಸರಿಸುಮಾರು 300 ಎಕರೆ ಜಾಗದಲ್ಲಿರುವಂಥ ಜಗ್ಬೋರ್ನಹಳ್ಳಿ ಅರಣ್ಯ, ಇಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಅಕೇಶಿಯಾ ಮತ್ತು ನೀಲಗಿರಿ ಮರ ಇದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕುರ್ಚಲು ಕಾಡಿದೆ. ಸೊ ಮುಳ್ಳು ಗಿಳ್ಳು ಈ ರೀತಿ ಇದೆ ಅಂತ ಹೇಳಿದರೆ, ನೀವು ಹಿಂದೆ ಏನು ಅರ್ಜುನನ ಒಂದು ಕೊನೆ ಉಸಿರೆಳೆದಂಥದ್ದು ಹೊಡೆದಾಟ ಆದಂಥ ಜಾಗ ನೀವು ನೋಡಿರ್ತೀರ, ಎಸಲೂರು ಅರಣ್ಯ ಪ್ರದೇಶ, ಅದೇ ರೀತಿ ಸೇಮ್ ಜಗ್ಬೋರ್ನಹಳ್ಳಿ ಅರಣ್ಯ ಪ್ರದೇಶ ಇದೆ. ಇದು ವಿಶೇಷವಾಗಿ ಏನು ವಾಟೆ ಹೊಳೆ ಅಂತಿದೆ, ಆ ಹೊಳೆಯ ಪ್ರದೇಶ ತೀರದಲ್ಲೇ ಈ ಅರಣ್ಯ ಪ್ರದೇಶ ಬರುತ್ತೆ. ಇಲ್ಲಿ 10 ಗಂಟೆಗೆ ಏನು ಟ್ರ್ಯಾಕರ್ಸ್ ಹೋಗ್ತಾರೆ, ಟ್ರ್ಯಾಕರ್ಸ್ ಹೋದ ಕೂಡಲೇ ಇವರಿಗೆ ಮೊದಲಿಗೆ ದರ್ಶನ ಕೊಡದೆ ವಿಕ್ರಾಂತ್ ಆನೆ. ಈಗ ಏನಿತ್ತು, ನಾನು ಹೇಳಿದೆ ವಿಕ್ರಾಂತ್ ಆನೆ ಹಿಡಿಯುವಂಥ ಗುಸುಗುಸು ಸುದ್ದಿ ನಡೆದಿತ್ತು ಅಂತೇಳಿ. ಅದಾದ ನಂತರ ಇವರು ನೋಡ್ತಾರೆ ಇನ್ನೊಂದು ವಿಶೇಷ ಆನೆ, ವಿಶೇಷ ಹೆಸರಿಟ್ಟಿರುವಂಥ ಆನೆ ಅಂತ ಹೇಳಿದ್ರೆ ಪೆನ್ಸಿಲ್ ಆನೆ ಅಂಥೇಳಿ. ಅದ್ರ ಹೆಸರೇ ಪೆನ್ಸಿಲ್ಲು, ಇದ್ರ ಕೋರೆಗಳು ಆ ರೀತಿ ಇದ್ದಾವೆ. ಇದು ಕರ್ನಾಟಕ ಭೀಮಾ ಹೇಗಿದ್ದಾನೆ ಅದೇ ರೀತಿ ಇರುವಂಥ ಆನೆ, ಒಟ್ಟು 30 ವರ್ಷದ ಆನೆ ಇದು. ಈ ಪೆನ್ಸಿಲ್ ಆನೆನೂ ಇವತ್ತು ಸಿಗುತ್ತೆ ಇವ್ರಿಗೆ ಟ್ರ್ಯಾಕರ್ಸಿಗೆ. ಆದರೆ ಏನು ಪೆನ್ಸಿಲ್ ಆನೆ ಗಂಡಾನೆ ಹಿಡಿಬೇಕಂತ ಇವ್ರ ಯೋಚನೆ ಇತ್ತೋ ಇಲ್ಲೋ, ಮತ್ತೆ ಇವ್ರು ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ ಇವ್ರಿಗೆ ಏನಾಗುತ್ತೆ ಅಂದರೆ ಬೀಟಮ್ಮ ಕಾಣಿಸುತ್ತೆ, ಓಲ್ಡ್ ಬೆಲ್ಟ್ ಕಾಣಿಸುತ್ತೆ. ಸೊ ಒಟ್ಟಾರೆಯಾಗಿ ಹೆಣ್ಣಾನೆ ಗುಂಪುಗಳು ಅಲ್ಲಿ ಕಾಣಿಸುತ್ತೆ. ಕಾಣಿಸಿದ ಕೂಡಲೇ ಇವ್ರು ಏನು ಮಾಡ್ತಾರೆ ಅಂದರೆ ಟ್ರ್ಯಾಕರ್ಸ್ ತಮ್ಮ ಏನು ಸಾಕಾನೆಗಳು ತರ್ತಾರೆ, ಯಾಕಂದರೆ ಈ ಸಾಕಾನೆಗಳೇನೆಂದ್ರೆ ಆ ಶಿಬಿರದಲ್ಲೇ ಇರ್ತವೆ. ಅಲ್ಲಿಗೆ ಸರಿಸುಮಾರು ಮಧ್ಯಾಹ್ನ 12:30 ಆಗಿರುತ್ತೆ. ಇವರು ಅಲ್ಲಿಗೆ ತಿಳಿಸ್ತಾರೆ ಈ ರೀತಿ ಆನೆಗಳಿದಾವೆ ಅಂಥೇಳಿ. ಭೀಮನ ಕ್ಯಾಪ್ಟನ್ ಶಿಪ್ನಲ್ಲಿ ಇವತ್ತಿನ ನಾಯಕನೇ ಯಾರಂತ ಹೇಳಿದರೆ ಸಾಕಾನೆ ಭೀಮನ ನೇತೃತ್ವದಲ್ಲಿ ಈ ತಂಡ ಬಂದು ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಹೊರಗಿಳಿಯುತ್ತೆ. ಹೊರಗೆ ನಿಲ್ಲಿಸ್ತಾರೆ ಇವರು ಆನೆಗಳನ್ನ ತಗೊಂಡು. ಅದಾದ ನಂತರ ಟ್ರ್ಯಾಂಕ್ಲೈಸ್ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಟ್ರ್ಯಾಕರ್ಸ್ ತಂಡ ಇದೆ, ಆ ತಂಡವನ್ನು ಸೇರಿಕೊಂಡ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಇವ್ರಿಗೆ ಬೇಕಾಗಿರುವಂಥ ಆನೆ ಯಾವುದಂದರೆ ಬೀಟಮ್ಮ, ಹಾಗೆ ಓಲ್ಡ್ ಬೆಲ್ಟು, ಆಮೇಲೆ ಇನ್ನೊಂದು ಹೆಣ್ಣಾನೆ ಇವ್ರಿಗೆ ಬೇಕಾಗಿರುತ್ತೆ. ಆದರೆ ಈ 3 ಆನೆಗಳು ಇವ್ರ ಕೈಗೆ ಸಿಗುವುದಿಲ್ಲ, ಸಿಕ್ಕಾಪಟ್ಟೆ ಓಡ್ತವೆ. ಯಾಕೆ ಓಡ್ತವೆ ಅಂತ ನೋಡ್ತಾ ಹೋದರೆ, ಏನು ಸಾಕಾನೆಗಳು ಬಂದು ನಿಲ್ತಾವೆ ಹೊರಗಡೆ ಅರಣ್ಯದ ಹೊರಗೆ, ಇದರ ಸ್ಮೆಲ್ ಆಗ್ಲೇ ಈ ಆನೆಗಳು ತೊಗೊಂಡ್ಬಿಟ್ಟಿರ್ತಾವೆ. ಹೀಗಾಗಿ ಇದೇನು ಮಾಡ್ತಾರೆ ಅಂದರೆ ಇವರು ಬೆನ್ನಟ್ಟಿದಾಗೆ ಟ್ರ್ಯಾಂಕ್ಲೈಸ್ ಮಾಡ್ಬೇಕಂತ ಹೇಳಿ ಬೆನ್ನಟ್ಟುತ್ತಾನೆ ಇರ್ತಾರೆ. ಆದರೆ ಈ ಆನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಆಮೇಲೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಎಲ್ಲರಿಗೂ ಒಂದು ಭಯ ಇರುತ್ತೆ ಭೀಮಂದು, ಆದರೆ ಭೀಮನ ದರ್ಶನ ಇವತ್ತೆಲ್ಲೂ ಕಾಡಿನೊಳಗೆ ಆಗುವುದಿಲ್ಲ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಅದೇನಂತ ಹೇಳಿದರೆ ಇವರಿಗೆ ಯಾವುದೇ ಕಾರಣದಿಂದ ಈ ವಿಕ್ರಾಂತು ಮತ್ತು ನಾನು ಹೇಳಿದೆ ಪೆನ್ಸಿಲ್ ಆನೆ ಅಂಥೇಳಿ ಇದನ್ನು ಹಿಡಿಯುವಂಥದ್ದು ಯಾವುದೇ ಯೋಜನೆಗಳಿಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ
ಮುಂಜಾನೆ ವಿಕ್ರಾಂತ್ ಹಿಡಿತಾರೆ ಅನ್ನುವಂಥದ್ದು ಸುದ್ದಿ ಇರುತ್ತೆ. ಆದರೆ ಈ ಸರಿ ಆನೆಗಳನ್ನು ಹಿಡಿತಾ ಇಲ್ಲ, ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಗಂಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿದರೆ ಅದು ಉಪಯೋಗ ಇಲ್ಲ ಅಂತ ಅವ್ರಿಗೂ ಗೊತ್ತು. ಹೀಗಾಗಿ ವಿಶೇಷವಾಗಿ ಹಿಂಡಿನ ಲೀಡ್ರ್ ಯಾರಿದ್ದಾರೆ, ಅದು ಬೀಟಮ್ಮ ಇರ್ಬೋದು, ಅದು ಓಲ್ಡ್ ಬೆಲ್ಟ್ ಅಂದರೆ ಬೆಲ್ಟ್ ಬಿದ್ದೋಗಿದೆ ಅದು ಇರ್ಬೋದು. ಇದಾದ ನಂತರ ಇನ್ನೊಂದು ತುಂಬ ವಯಸ್ಸಾದಂಥ ಹೆಣ್ಣಾನೆ ಇದೆ. ಈ 3 ಆನೆಗಳೇನಾಗುತ್ತೆ ಅಂದರೆ ಇವ್ರ ಕೈಗೆ ಇವತ್ತು ಸಿಗುವುದಿಲ್ಲ. ಅದಾದ ಮೇಲೆ ಈ ಟೀಮ್ ಒಟ್ಟಿಗೆ ಒಟ್ಟು 5 ಗಂಡಾನೆಗಳಿರ್ತವೆ. ಅದರಲ್ಲಿ ಒಂದು ವಿಕ್ರಾಂತು, ಇನ್ನೊಂದು ನಾನು ಹೇಳಿದಂಥ ಪೆನ್ಸಿಲ್ಲು, ಇನ್ನು 3 ಆನೆಗಳು. ಈ ಆನೆಗಳು ಏನಂತ ಹೇಳಿದ್ರೆ ಇರ್ತಾವೆ, ಆದರೆ ಇವರಿಗೆ ಅದನ್ನು ಹಿಡ್ಕೊಂಡು ಹೋಗುವಂಥದ್ದು ಯಾವುದೇ ಸುದ್ದಿಗಳಿಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ ಆನೆಗಳನ್ನು ಹಿಡಿದು ಇವ್ರೇನು ಮಾಡಿಬಿಡ್ತಾರೆ, ಈ ಆನೆಗಳನ್ನ ಬೆನ್ನಟ್ಟಿ ಹೋಗ್ತಾರೆ. ಸಂಜೆ 5 ಗಂಟೆವರೆಗೂ ಈ ಆನೆಗಳು, ಹೆಣ್ಣಾನೆಗಳು ಕೈಗೇ ಸಿಗುವುದಿಲ್ಲ. ಕಾಡಿನೊಳಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾನೆ ಇರ್ತವೆ. ಹೀಗಾಗಿ ಈ ತಂಡ ಸರಿಸುಮಾರು 15ರಿಂದ 20 ಕಿಲೋಮೀಟರ್ ಬೆನ್ನಟ್ಟುತ್ತೆ. ಬೆನ್ನಟ್ಟಿದ್ರು ಕಾಡಿನಲ್ಲಿ ಯಾವುದೇ ಈ ಆನೆಗಳು ಸಾಕಾನೆ ಆನೆಗಳ ಸ್ಮೆಲ್ ನೋಡಿಕೊಂಡು, ಹೆಣ್ಣು ಕಾಡಾನೆಗಳೇನಿದ್ದಾವೆ ಇಲ್ಲಿ ಇವೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆ ನಂತರ ಒಟ್ಟಾರೆಯಾಗಿ ಇವತ್ತಾಗಿತ್ತಿದ್ದ ಕಾರ್ಯಾಚರಣೆ ಏನಾಯ್ತು ಅಂತ ಹೇಳಿ ಕಾಡಿನೊಳಗೆ ಇನ್ನು ನಾಳೆ ನೋಡುವ. ನಾಳೆ ಏನಾಗುತ್ತೆ, ಏನೆಲ್ಲ ನಡೆಯುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾವುದ್ಯಾವುದಕ್ಕೆ ಯಾವ ರೀತಿ ರೇಡಿಯೋ ಕಾಲರ್ ಅಳವಡಿಸ್ತಾರೆ ನೋಡುವ. ನಾಳೆ ನೋಡುವ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರೈಲ್ವೆ ಬ್ಯಾರಿಕೇಡ್ನ ಅಳವಡಿಸಿರ್ತಾರೆ. ಅರಣ್ಯ ಮತ್ತು ಗ್ರಾಮಗಳ ಮಧ್ಯ ಅಂತ ಹೇಳಿದ್ರೆ, ಗ್ರಾಮ ಮತ್ತು ಅರಣ್ಯ ಹತ್ರ ಇದ್ದ ಅಂಚಿನಲ್ಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಿ ಅರಣ್ಯದ ಮಧ್ಯ ಗ್ರಾಮಗಳಿರ್ತವೆ ಅಲ್ಲಿ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಗದ್ದೆ ತೋಟಗಳಿರ್ತವೆ. ಈ ಜಾಗದಲ್ಲಿ ಇತ್ತೀಚೆಗೆ ನೀವು ಬ್ಯಾರಿಕೇಡನ್ನ, ರೈಲ್ವೆ ಹಳಿಗಳನ್ನು ಹಾಕುವುದು ನೋಡಿರ್ತೀರಾ. ಹಾಗಾದ್ರೆ ಇಲ್ಲಿ ಒಂದು ವಿಶೇಷವಾದ ಪ್ರಶ್ನೆ ಬರುತ್ತೆ. ಆ ರೈಲ್ವೆ ಹಳಿ ಕೆಳಗ್ಲಿಂತ್ರನೂ ಆನೆಗಳು ಪಾಸ್ ಆಗೋದು ನೀವು ಸುಮಾರು ನೋಡಿರ್ತೀರ. ಇದು ನಿಮ್ಮನ್ನು ಗಮನಕ್ಕೂ ಬಂದಿರುತ್ತೆ. ಎಷ್ಟೋ ಕಡೆ ಆನೆಗಳು ಸಿಕ್ಕಾಕೊಂಡಿದ್ದಾವೆ. ಕೆಲವೊಂದು ಕಡೆ ಅಂತೂ ಆನೆ ಸಿಕ್ಕಾಕೊಂಡಾಗ ಅರಣ್ಯ ಸಿಬ್ಬಂದಿ ಗೊತ್ತಾಗಿ ಅದನ್ನು ಅದರ ಸ್ಕ್ರೂ ಎಲ್ಲ, ಅದರ ನಟ್ಟು ಬೋಲ್ಟ್ ಎಲ್ಲ ತೆಗೆದು ಓಪನ್ ಮಾಡಿ ದಾಟಿಸಿದಂಥದ್ದು ಇದೆ. ಆದರೆ ಇದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಬೇಕಲ್ಲ. ಯಾಕಂತ ಹೇಳಿದ್ರೆ ಇದು 1 ಕಿಲೋಮೀಟರ್ ಅಳವಡಿಸಬೇಕಾದ್ರೆ, ಈ ರೈಲ್ವೆ ಬ್ಯಾರಿಕೇಡ್ ಅಂದರೆ ರೈಲ್ವೆ ಹಳಿಗಳನ್ನು ಅಳವಡಿಸಬೇಕಾದ್ರೆ 1.5 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹಾಗಾದರೆ ಇಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಅಳವಡಿಸಿದ್ದಾರೆ ಅಂತ ನೋಡಿದರೆ 312 ಕಿಲೋಮೀಟರ್ ಅಳವಡಿಸಿದ್ದಾರೆ. ಆದರೆ ಇದರ ಸಾಧಕ ಬಾಧಕನೂ ಆಗಬೇಕಲ್ಲ. ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದರ ಸಾಧಕ ಬಾಧಕ ಅಂದರೆ ಇದನ್ನು ಅಳವಡಿಸಿದ ನಂತರ ಎಷ್ಟು ಬೆಳೆ ನಷ್ಟ ಕಡಿಮೆ ಆಗಿದೆ, ಎಷ್ಟು ಗ್ರಾಮದಲ್ಲಿ ಆನೆಗಳು ನುಗ್ಗಿಲ್ಲ ಅನ್ನುವಂಥದ್ದು ಈಗ ಸಾಧಕ ಬಾಧಕ ಅಂತ ಹೇಳಿ ಇದ್ರ ಮೇಲೆ ಒಂದು ಲೆಕ್ಕಾಚಾರಗಳನ್ನು, ಅಂದರೆ ನಿಜವಾಗೂ ಇದು ಅಳವಡಿಸಿದ ಉಪಯೋಗ ಆಗಿದೆನಾ ಅಥವಾ ಇಲ್ವಾ. ಯಾಕಂತ ಹೇಳಿದ್ರೆ ಮೊದಲಿನಷ್ಟೇ ಬೆಳೆ ನಾಶ ಆಗಿದೆ, ಮೊದಲಿನಷ್ಟೇ ಗ್ರಾಮಕ್ಕೆ ಆನೆಗಳು ನುಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದನ್ನು ಮಾಡಿ ಉಪಯೋಗ ಇಲ್ಲ. ಹೀಗಾಗಿ ಇದರ ಸಾಧಕ ಬಾಧಕದ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಹಾಗಾದರೆ ಈ ರೈಲ್ವೆ ಬ್ಯಾರಿಕೇಡ್, ವಿಶೇಷವಾಗಿ ಈ ರೈಲ್ವೆ ಹಳಿ ಬ್ಯಾರಿಕೇಡ್ ಇದೆ, ಇದು ಅಷ್ಟು ಈಸಿಯಾಗಿ ಎಷ್ಟು ಬೇಕೋ ಅಷ್ಟು ಸಿಗುವುದಿಲ್ಲ. 312 ಕಿಲೋಮೀಟರ್ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಖರ್ಚಾಗಿರ್ಬೋದು. ಹೀಗಾಗಿ ತಮಿಳ್ನಾಡಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕಬ್ಬಿಣದ ಹಗ್ಗದ ಥರ ಇರುತ್ತೆ. ಈ ಹಗ್ಗನ ಏನಂತ ಹೇಳಿದ್ರೆ ಎಲ್ಲಿ ಆ ಗ್ರಾಮ ಮತ್ತು ಕಾಡಿರುತ್ತೆ ಅಥವಾ ಎಲ್ಲಿ ಗದ್ದೆಗಳಿರ್ತವೆ ಮತ್ತು ಗ್ರಾಮ ಇರುತ್ತೆ ಅಲ್ಲಿ ಆನೆಗಳು ದಾಳಿ ಮಾಡಬಾರ್ದು, ಕಾಡೆಮ್ಮೆಗಳು ದಾಳಿ ಮಾಡಬಾರ್ದು ಅಂಥೇಳಿ ಆ ಹಗ್ಗವನ್ನು, ಕಬ್ಬಿಣದ ಹಗ್ಗವನ್ನು ಕಟ್ಟುತ್ತಾರೆ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿದರೆ ಇದು ಪ್ರತಿ ಕಿಲೋಮೀಟ್ರಿಗೆ 45 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. ಹೀಗಾಗಿ ಬ್ಯಾರಿಕೇಡ್ ಅಂತ ಹೇಳಿದ್ರೆ ರೈಲ್ವೆ ಹಳಿಗಳನ್ನು ಅಳವಡಿಸೋದು ಸೂಕ್ತನ ಅಥವಾ ಪರ್ಯಾಯವಾಗಿ ಖರ್ಚು ಕಡಿಮೆ ಮಾಡೋದಕ್ಕೆ ಕಬ್ಬಿಣದ ಏನು ಹಗ್ಗ ಇದೆ ಇದನ್ನು ಅಳವಡಿಸೋದು ಸೂಕ್ತ ಅನ್ನುವಂಥದ್ದು ಸರ್ಕಾರ ಇತ್ತೀಚೆಗೆ ಚಿಂತನೆ ನಡೆಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಅರಣ್ಯ ವಿಷಯದಲ್ಲಿ ತುಂಬ ಇತ್ತೀಚೆಗೆ ಆಕ್ಟಿವ್ ಆಗಿದೆ. ಅರಣ್ಯ ಒತ್ತುವರಿಗೆ ಈಗ ಒಂದು ಹೊಸ ಪ್ರಯೋಗನ ಸರ್ಕಾರ ಪ್ರಯೋಗಿಸ್ತಿದೆ. ಅಂದರೆ ಏನಂದರೆ ಸಿಕ್ಕಾಪಟ್ಟೆ ಕಾಡು ಒಂದು ಕೂಡಲೇ ಸರಿಸುಮಾರು 33ರಷ್ಟು ಕಾಡು ಇರಲೇಬೇಕಾಗತ್ತೆ ಪರಿಸರ ಸಮತೋಲನದಲ್ಲಿ ಇರಬೇಕಾದ್ರೆ. ಹಾಗಾದ್ರೆ ಆ ಕಾಡನ್ನು ಉಳಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಒತ್ತುವರಿ ಹಾಕ್ಕೊಂಡೇ ಹೋಗ್ತಾ ಇರುತ್ತೆ. ಇದಕ್ಕೆ ಹೊಸ ಸರ್ಕಾರ ಹೊಸ ಟೆಕ್ನಿಕ್ ಒಂದನ್ನು ಪರಿಚಯಿಸ್ತಿದೆ. ಅದ್ಯಾವುದು ಹೊಸ ಟೆಕ್ನಿಕ್ ಅಂತ ಹೇಳಿದರೆ ಅದನ್ನು
ಸೀದಾ ಸ್ಯಾಟಲೈಟ್ ಮುಖಾಂತರ ವಾಚ್ ಮಾಡುವಂತ. ಇದಕ್ಕೆ ಕನ್ನಡದಲ್ಲಿ ಹೇಳುವುದಂತ ಹೇಳಿದ್ರೆ ಉಪಗ್ರಹ ಕಣ್ಗಾವಲು ವ್ಯವಸ್ಥೆ, ಫಾರೆಸ್ಟ್ ಕವರ್ ಚೇಂಜ್ ಅಲರ್ಟ್ ಸಿಸ್ಟಮ್ ಅಂತ ಹೇಳಿ. ಸೊ ಇದನ್ನ ಸರ್ಕಾರ ಏನಂತ ಹೇಳಿದ್ರೆ ಇದನ್ನ ಪ್ರಯೋಗಿಸುವತ್ತ ಚಿಂತಿಸ್ತಾ ಇದೆ ಈಗ. ಯಾಕಂದ್ರೆ ಅರಣ್ಯ ಒತ್ತುವರಿಯನ್ನು ತಡಿಬೇಕು ಅಂತೇಳಿ. ಹಾಗಾದರೆ ಆನೆಗಳು ಗ್ರಾಮಕ್ಕೆ ನುಗ್ಗುತ್ತಾ ಇದ್ದು, ನೀವು ಇದನ್ನು ಕೇಳಿರ್ತೀರ, ಹಿಂಡಾಗಿ ನುಗ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ರಾಮನಗರ, ಚನ್ನಪಟ್ಟಣ ಈ ಭಾಗದಲ್ಲಿ ಆನೆಗಳು ನುಗ್ಗಲಾರ್ದಾಗೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಆನೆಗಳದ್ದೊಂದು ಅಂತ ಹೇಳಿದ್ರೆ ಆನೆಗಳ ಕ್ಯಾಂಪ್ ಮಾಡಿ ನುಗ್ಗಬಾರ್ದು ಅಂತ ಹೇಳಿದ್ರೆ ಆ ಕ್ಯಾಂಪ್ನಿಂದ ಏನು ಸಾಕಾನೆಗಳು ಬಿಟ್ಟಾಗ ಸಾಕಾನೆಗಳ ವಾಸನೆಗೆ ಆ ಸ್ಮೆಲ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆನೆಗಳೇನಂತ ಹೇಳಿದ್ರೆ ಏನಕ್ಕೆ ಗ್ರಾಮದ ಕಡೆ ಬರ್ತಿರ್ತಾವೆ ಹಿಂಡಾನೆ, ಅದು ಮತ್ತೆ ಕಾಡಿಗೆ ಅಟ್ಟಿಸೋದಕ್ಕೋಸ್ಕರ ಒಂದು ಇನ್ನೊಂದು ಟೆಕ್ನಿಕ್ನ ಈಗ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಹೊಸ ವಿಭಿನ್ನವಾಗಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ಮ್ಯಾನುವಲ್ ಸಿಸ್ಟಮ್ ಮಾಡಿ ಇವ್ರಿಗೂ ಸಾಕಾಗಿರ್ಬೋದು. ಹೀಗಾಗಿ ಹೊಸ ಸಿಸ್ಟಮ್ನ ತರ್ತಾ ಇದ್ದಾರೆ. ಅದು ಯಾವ ಸಿಸ್ಟಮ್ ಅಂತ ಹೇಳಿ ಥರ್ಮಲ್ ಇಮೇಜ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಡ್ರೋನ್ ಇರುತ್ತೆ, ಇದರಲ್ಲಿ ಡ್ರೋನ್ನಲ್ಲಿ ವಿಶೇಷವಾದ ಕ್ಯಾಮ್ರಾನ ಅಳವಡಿಸಿ ಅದು ರಾತ್ರಿ ಇರಲಿ ಹಗಲಿರಲಿ ಯಾವುದಾದ್ರೂ ಇದ್ ಬಗ್ಗೆ ದೊಡ್ಡ ಗಾತ್ರದ ಪ್ರಾಣಿಗಳು ಈ ರೀತಿಯಿಂದ ಹಾದು ಹೋಗಾಗ ಅಥವಾ ಬರ್ತಾ ಇರುವಾಗ ಅದೇನಂತ ಹೇಳಿದ್ರೆ ಮೇಲಿಂತ್ರನೇ ಗೊತ್ತಾಗುತ್ತೆ ಈ ಪ್ರಾಣಿಗಳು ಈ ಹಿಂಡಿಲಿ ಬರ್ತಾ ಇದೆ ಅಂತ ಹೇಳಿ. ಇದು ವಿಶೇಷವಾಗಿ ಏನು ಗಡಿಭಾಗ ಇರುತ್ತೆ ಥರ್ಮಲ್ ಇಮೇಜ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಇಲ್ಲಿ ಉಪಯೋಗಿಸ್ತಾರೆ. ಅಂದರೆ ಬೇರೆ ಶತ್ರು ರಾಷ್ಟ್ರದವನು ಈ ರಾಷ್ಟ್ರಕ್ಕೆ ಬರ್ತಾ ಇದ್ದಾನ ಅಥವಾ ಗಡಿಭಾಗದಲ್ಲಿ ಏನಾದರೂ ಅನಾಹುತಗಳು ನಡೀತಾ ಇದ್ದಾವ, ಯಾರಾದರೂ ಒಳಗೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ, ಇನ್ನೇನಾದರೂ ಬರ್ತಾ ಇದೆ ಅನ್ನೋಂಥದ್ದು ಈ ಥರ್ಮಲ್ ಇಮೇಜ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಅಲ್ಲಿ ಉಪಯೋಗಿಸ್ತಾ ಇದ್ರು. ಇನ್ನು ಈ ಸಿಸ್ಟಮ್ ಏನಂತ ಹೇಳಿದ್ರೆ ಏನೀಗ ರಾಮನಗರ ಇರ್ಬೋದು ಅಥವಾ ಚನ್ನಪಟ್ಟಣ ಇರ್ಬೋದು ಅಥವಾ ಆನೆಗಳ ಹಿಂಡೆಯಲ್ಲಿದ್ದಾವೆ ಇಲ್ಲಿ ಉಪಯೋಗಿಸುವಂಥದ್ದು ಹೊಸ ವ್ಯವಸ್ಥೆ ಜಾರಿ ತರುವತ್ತ ಸರ್ಕಾರ ಹೊರಡ್ತಾ ಇದೆ. ಅಂತ ಹೇಳಿದ್ರೆ ಕಾಡು ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕಾಡೆಮ್ಮೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಊರಿಂದ ನುಗ್ಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಹೊಸ ಚಿಂತನೆ ಶುರುವಾಗಿದೆ. ಹಾಗಾದರೂ ಯೋಚನೆ ಮಾಡಬೇಕು, ಕಾಡನ್ನು ನಾವು ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿರ್ಬೋದು, ಕಾಡಲ್ಲೆಲ್ಲ ಯಾವ ರೀತಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಕಾಡಿನ ಕಾರಿಡಾರ್ ತಪ್ಪಿ ಹೋಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಡ್ಯಾಮ್ಗಳನ್ನು ನಿರ್ಮಿಸಿದ್ದೇವೆ, ಅದರಲ್ಲೂ ಕಲ್ ಕ್ವಾರಿ ನಡೆಯುತ್ತೆ. ಅದರ ಸೌಂಡಿಗೆ ಏನಾಗುತ್ತೆ ಅಂದರೆ ಆನೆಗಳು ವಿಚಲಿತ ಆಗ್ತಾ ಇದ್ದಾವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೊದಲು ಹೇಳಿದೆ ನಿಮಗೆ ಜಗ್ಬೋರ್ನಹಳ್ಳಿ ಕಾಡು ಅಂಥೇಳಿ. ಈ ಕಾಡಿನಲ್ಲಿ ಅಕೇಶಿಯಾ ಬೆಳೆದಿದ್ದಾರೆ, ನೀಲಗಿರಿ ಬೆಳೆದಿದ್ದಾರೆ. ಆಮೇಲೆ ಕುರ್ಚಲ್ಲು ಕಾಡು ಅಂದ್ರೆ ಮುಳ್ಳು ಗಿಳ್ಳು ಎಲ್ಲ ಇದ್ದಾವೆ. ಆದರೆ ಹಲಸು ಈ ರೀತಿ ಆನೆಗಳ ತಿನ್ನುವಂಥ ವಸ್ತುಗಳು ಇಲ್ಲಿಲ್ಲ. ಹೀಗಾಗಿ ಆನೆಗಳು ಏನು ಮಾಡ್ತಾವೆ ಅಂದರೆ ಸೀದಾ ರೈತರು ಎಲ್ಲಿ ಹೊಲ ಬೆಳೆದಿರ್ತಾರೆ ಆ ಹೊಲಕ್ಕೆ ನುಗ್ಗುತ್ತೆ. ಸೊ ಇದೆಲ್ಲ ಅಂತ ಹೇಳಿದ್ರೆ ಇವತ್ತು ಆನೆಗಳ ಸುದ್ದಿ. ಆದರೆ ಇವತ್ತಿನ ಸುತ್ತಮುತ್ತ ಚಿತ್ತದ ಕಾರ್ಯಕ್ರಮ ಏನಿದೆ ಅದನ್ನು ಮುಗಿಸ್ತೇನೆ. ಮತ್ತೆ ನಾಳೆ ಏನೆಲ್ಲ ನಡೆಯುತ್ತೆ ಬೆಳಗ್ಗೆಯಿಂದ ವಿಶೇಷವಾದ ವಿಷಯಗಳಂತೇಳಿ ನೋಡ್ತಾ ಹೋಗುವ. ಅದರಲ್ಲಿ ವಿಶೇಷವಾಗಿ ಅರಣ್ಯದ ಬಗ್ಗೆ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.